ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ಗೆ ಬೆಂಗಳೂರಿಗರಿಗೆ ಫುಲ್ ಕಿಕ್ಕು. ಡಿಸೆಂಬರ್ 31ರಂದು ಮಧ್ಯಪ್ರಿಯರಿಗೆ ಫುಲ್ ಸಿಹಿ ಸುದ್ದಿ. ಬೆಳಗ್ಗೆಯಿಂದ ಮಿಡ್ ನೈಟ್ ವರೆಗೂ ಸಿಗಲಿದೆ ಎಣ್ಣೆ. ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾನಾ ಪ್ಲಾನು ಅನೇಕ ಕಡೆಗಳಲ್ಲಿ ಎಲ್ಲ ಪ್ಲಾನ್ ಆಗಿರ್ತವೆ. ನ್ಯೂ ಇಯರ್ಗೆ ಬೆಂಗಳೂರಿಗರಿಗೆ ಫುಲ್ ಕಿಕ್ ಸಿಗೋ ತರಹದ ಒಂದು ವಿಚಾರ. ಡಿಸೆಂಬರ್ 31ರಿಂದ ಮಧ್ಯರಾತ್ರಿಯವರೆಗೆ ಎಣ್ಣೆ ಸಿಗುತ್ತಂತೆ. ಬೆಳಗ್ಗೆಯಿಂದ ಮಿಡ್ ನೈಟ್ ವರೆಗೂ ಸಿಗಲಿದೆ ಎಣ್ಣೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಮದ್ಯ ಮಾರಾಟಕ್ಕೆ ಅನುಮತಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಂದ ಮದ್ಯಪ್ರಿಯರಿಗೆ ಸಿಹಿ ಸುದ್ದಿ. ಇದು CL7 ಸನ್ನದುದಾರ ಬೆಳಗ್ಗೆಯಿಂದ ಎಣ್ಣೆ ಕೊಡಬೇಕು. ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮದ್ಯ ಖರೀದಿ ಸಾಧ್ಯತೆ. ಪ್ರತಿ ವರ್ಷ ಹೊಸ ವರ್ಷ ಮುನ್ನ ದಿನ ದಾಖಲೆ ಮದ್ಯ ಮಾರಾಟ ಆಗುತ್ತೆ. ಈ ಬಾರಿಯೂ ರಾಜ್ಯದಲ್ಲಿ ಹರಿಯಲಿದೆ ಮದ್ಯದ ಹೊಳೆ. ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮದ್ಯ ಮಾರಾಟಕ್ಕೆ ಸುದೀರ್ಘ ಅನುಮತಿಯನ್ನ ಕೊಡಲಾಗಿದೆ. ಬೆಳಗಿನ ಜಾವದವರೆಗೂ ಕೂಡ ಮದ್ಯ ಖರೀದಿ ಮಾಡಬಹುದು. ಅದಕ್ಕೆಲ್ಲ ಅನುಮತಿ. ಆದರೆ ಕಂಠು ಪೂರ್ತಿ ಕುಡಿಬಾರ್ದು ಅನ್ನೋದು ಹೆಂಗೈತೆ. ಮಕ್ಕಳನ್ನ ಗಿಂಟಿ ತೊಟ್ಟಿ ತೂಗೋದು ಅಂದ್ರೆ ಇದೆ ಅಲ್ವಾ. ಬಾರ್ಗಳನ್ನ ಓಪನ್ ಮಾಡಿ ಹೆಂಡ ಕೊಡ್ತೀರಿ, ಅದನ್ನ ಕುಡಿಬಾರದು ಅಂದ್ರೆ ಹೆಂಗ್ರಯ್ಯ. ಬೆಳಗ್ಗೆಯಿಂದ ಮಿಡ್ ನೈಟ್ ವರೆಗೂ ಕೂಡ ಸಿಗುತ್ತಂತೆ ಎಣ್ಣೆ. ಅವತ್ತಿನ ದಿನ ಬೆಂಗಳೂರಿನಲ್ಲಿ ಒಂದೇ ಒಂದು ಕಡೆ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವುದಾದ್ರೆ ಎಷ್ಟು ಬೇಕಾದ್ರೂ ಕುಡ್ಕೊಳ್ಳೋದಕ್ಕೆ ಅನುಮತಿ ಕೊಡಬಹುದು. ಅವತ್ತೊಂದು ದಿನ ಮಹಿಳೆಯರ ಮೇಲೆ ಪೀಡನೆಗಳು ಆಗಬಾರದು ಅಥವಾ ಆಗಲಾರದು ಅಂತ ಹೇಳಿ ನೀವೇನಾದ್ರೂ ಭರವಸೆ ಕೊಟ್ರೆ ನೀವು ಅನುಮತಿ ಕೊಡ್ಬೋದು, ತೊಂದರೆ ಇಲ್ಲ. ಅವತ್ತಿನ ದಿನ ಎಷ್ಟೆಷ್ಟು ಲೈಂಗಿಕ ಕಿರುಕುಳ ಪ್ರಕರಣಗಳು ದಾಖಲಾಗ್ತವೆ, ಎಷ್ಟೆಷ್ಟು ರೋಡ್ ರಾಬರಿ, ರೋಡ್ ರೇಜ್ ಪ್ರಕರಣಗಳು ದಾಖಲಾಗ್ತವೆ, ಎಷ್ಟೆಷ್ಟು ಅಟ್ಟಹಾಸದ ಪ್ರಕರಣ, ಪಬ್ಲಿಕ್ಕಿಗೆ ಇರಿಟೇಷನ್ ಕೊಟ್ಟ ಪ್ರಕರಣಗಳು. ನಿಜಕ್ಕೂ ಅವತ್ತೊಂದು ದಿನ ಹೊಸ ವರ್ಷ, ಹೊಸ ಜೀವನ, ಈ ಇಂಟೆನ್ಷನ್ನಲ್ಲಿ ಕುಣಿದು ಕುಪ್ಪಳಿಸುವ ಒಂದು ಪಡೆ ಬೇರೆಯಾದರೆ, ಹೊಸ ವರ್ಷವನ್ನೇ ಕಾದು ಕೂತು ದಾಂಧಲೆ ಮಾಡುವಂತಹದ್ದು, ರಂಪಾಟಕ್ಕೆ ಆಸ್ಪದ ಕೊಡುವಂತಹದ್ದು, ಬೇರೆ ಬೇರೆ ತರಹದಲ್ಲೆಲ್ಲ ಹೊಸ ವರ್ಷವನ್ನ ತೆಗೆದುಕೊಂಡು ಹೋಗುವ ಪ್ರಮೇಯಗಳು ಈ ಹಿಂದೆ ಸಾಕಷ್ಟು ವರದಿಯಾಗಿತ್ತು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಂದ ಮದ್ಯಪ್ರಿಯರಿಗೆ ಸಿಹಿ ಸುದ್ದಿ. CL7 ಸನ್ನದುದಾರರ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಮದ್ಯ ವಹಿವಾಟು ನಡೆಸಬಹುದು. ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮದ್ಯ ಖರೀದಿ ಸಾಧ್ಯತೆ. ಪ್ರತಿ ವರ್ಷ ಹೊಸ ವರ್ಷ ಮುನ್ನ ದಿನ ದಾಖಲೆ ಮದ್ಯ ಮಾರಾಟ ಆಗುತ್ತೆ. ಈ ಬಾರಿಯೂ ಕೂಡ ರಾಜ್ಯದಲ್ಲಿ ಹರಿಯಲಿದೆ ಮದ್ಯದ ಹೊಳೆ. ಒಟ್ಟಾರೆ ಮದ್ಯಪ್ರಿಯರಿಗಂತೂ ಇದು ಒಂದು ತರಹದ ಶುಭ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.